ಎಜಿ ನ್ಯೂಸ್ಗೆ ಸ್ವಾಗತ. ಡೇಂಜರ್ ಝೋನ್ನಲ್ಲಿ ಇರುವಂತಹ ಮಲಪ್ರಭಾ ನದಿಯ ಶಿಥಿಲಗೊಂಡ ನೀಲಾವಣೆ ಪಿಡಬ್ಲ್ಯೂಡಿ ಸೇತುವೆಗೆ ಕಾಯಕಲ್ಪ ಯಾವಾಗ? ಹೌದು, ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭೆಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟಿ ನೀಲಾವಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಾ ಕಿರಿದಾದ ಪ್ರಸ್ತುತ ತುಂಬಾ ಶಿಥಿಲಗೊಂಡು ಅಪಾಯಕ್ಕೆ ಎಡೆಮಾಡಿಕೊಟ್ಟಿರುವ ಕಿರಿದಾದ ಸೇತುವೆ ಮೂಲಕ ಹರಿದು ಖಾನಾಪುರ ಪಟ್ಟಣಕ್ಕೆ ಪ್ರವೇಶ ಮಾಡುತ್ತೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಇಷ್ಟೆಲ್ಲ ಶಿಥಿಲಗೊಂಡು ತುಂಬಾನೇ ಡೇಂಜರ್ ಝೋನ್ ನಲ್ಲಿ ಇದ್ರೂ ಕೂಡ ಈ ಮಲಪ್ರಭಾ ನದಿಯ ಲೋಕೋಪಯೋಗಿ ಇಲಾಖೆ ಸೇತುವೆಗೆ ಮಾತ್ರ ಕಾಯಕಲ್ಪ ನೀಡಿಲ್ಲ. ಇದರಿಂದ ಈ ಸೇತುವೆ ಮೂಲಕವೇ ದಿನನಿತ್ಯ ನೀಲಾವಣೆ, ಕಬನಾಳೆ, ಮೊಗವಾಡೆ, ಅಂಬೋಲಿ ಗ್ರಾಮಗಳ ಗ್ರಾಮಸ್ಥರು ಸಂಚಾರ ಮಾಡ್ತಾ ಇದ್ದು, ಈ ಸೇತುವೆ ಬಂತಂದ್ರೆ ಸಾಕು ಜೀವ ಭಯದಲ್ಲೇ ಸಂಚಾರ ಮಾಡಬೇಕಾಗಿದೆ. ನದಿಯ ಹರಿವಿನ ಪ್ರಮಾಣ ಹೆಚ್ಚಾದ್ರೆ ಸಂಪರ್ಕವೇ ಕಡಿದಂತೆ. ಇದರಿಂದ ದಿನನಿತ್ಯ ಸಂಚಾರ ಮಾಡುವ ವಿದ್ಯಾರ್ಥಿಗಳಿಗೆ, ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಾ ಇದೆಯಂತೆ. ಇದನ್ನ ದುರಸ್ತಿಪಡಿಸುವಂತೆ ಈ ಭಾಗದ ಗ್ರಾಮಸ್ಥರು ಪದೇ ಪದೇ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿರುವಂತೆ. ಇನ್ನು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಇಲ್ಲಿಯ ತನಕ ಖಾನಾಪುರ ಭಾಗದ ಜನಪ್ರತಿನಿಧಿಗಳು ಹಾಗೂ ಪಿಡಬ್ಲ್ಯೂಡಿ ಅಭಿಯಂತರು ಇಲ್ಲಿಯ ತನಕ ಇದರ ಕಾಯಕಲ್ಪಕ್ಕೆ ಮುಂದಾಗದೆ ಇರೋದು ನೋಡಿದ್ರೆ ಭಾರಿ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಗ್ರಾಮ ಪಂಚಾಯತಿಯಿಂದ ಬರುವಾಗ ಅಂಬೋಳಿ ಅಂತ ಒಂದು ಸಣ್ಣ ಸೇತುವೆ ಬರುತ್ತೆ ಸರ್. ಮಲಪ್ರಭಾ ನದಿ ಆದೋಗುತ್ತೆ. PWD ಅದು ರೋಡ್ ಸರ್. ಅದು ಎಕ್ಸಾಕ್ಟ್ ಎಲ್ಲಿ ಹೇಳ್ರಿ? ಅಂಬೋಲಿ ಸರ್. ಈಗ ನಾವು ನಿಲ್ವಾಡೆಗೆ ಹೋಗ್ತೀವಲ್ಲ ಖಾನಾಪುರದಿಂದ, ನಿಲವಾಡಿ. ಅಲ್ಲಿಗೆ ಹೋಗೋವಾಗ ಒಂದು ಸೇತುವೆ ಬರುತ್ತೆ ಸರ್. ಹೌದೌದು. ಆ ಸೇತುವೆ ತುಂಬ ಶಿಥಿಲಗೊಂಡಿದೆ. ಹ್ಞೂ ಸರ್. ಮತ್ತೆ ಸಾಕಷ್ಟು ಒಂದು ರೀತಿ ಹೂಳು ಸಹ ತುಂಬಿದೆ. ಮತ್ತೆ ಸಾಕಷ್ಟು ತುಂಬಾನೇ ಶಿಥಿಲಗೊಂಡಿದೆ ಸರ್. ಹಾಗಾಗಿ ಸುಮಾರು ಒಂದು 20 ವರ್ಷದಿಂದ ಇದ್ರೂ ಇದಾಗುತ್ತೆ. ಮತ್ತೆ ಮಳೆಗಾಲದಲ್ಲಿ ಸಂಪರ್ಕನೇ ಕಟ್ ಆಗುತ್ತಂತೆ ಸರ್ ಅದು. ಹಾಗಾಗಿ ದಯವಿಟ್ಟು ಅದನ್ನ ತಾವು ಕ್ರಮ ಕೈಗೊಳ್ಬೇಕು ತುರ್ತಾಗಿ. ಮತ್ತೆ ಅಕ್ಕಪಕ್ಕ ಅವೇನು ಇವಾಕಿದ್ರಲ್ಲ ಸರ್ ಹ್ಯಾಂಡಲ್ಸ್, ಎಲ್ಲ ಫುಲ್ ಮುರಿದೋಗಿದಾವೆ ಸರ್ ಅವು. ಹೌದಾ? ಹಾಂ ಸರ್. ಆಯ್ತು, ನಾವು ರಿಪೋರ್ಟ್ ಮಾಡಿಬಿಡ್ತೀವಿ. ಈಗಿಲ್ಲ ಫ್ಲಡ್ ಡ್ಯಾಮೇಜಲ್ಲಿ ಅದಕ್ಕೆ ಕಳಿಸ್ತೀವಿ. ಹಾಂ ಸರ್, ದಯವಿಟ್ಟು ನೋಡಿ ಸರ್. ಯಾಕಪ್ಪ ಅಂತಂದರೆ ತಾವು ಉಪವಿಭಾಗದ ಒಂದು ರೀತಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಹಾಗಾಗಿ ನಿಮ್ಮ ಗಮನಕ್ಕೆ ತಗೊಬಂದ್ವಿ. ಇಲ್ಲ ಡೆಫಿನೆಟ್ಲಿ ಅದನ್ನ ಕಳಿಸ್ತೀವಿ. ಇಷ್ಟೆಲ್ಲ ತೊಗೊಂಡು ಅದನ್ನು ಫೋಟೋ ಗಿಟೋ ತೊಗೊಂಡು ಕಳಿಸ್ಬಿಡ್ತೀವಿ. ಇದನ್ನು ದಯವಿಟ್ಟು ನೋಡಿ ಸರ್, ವರದಿ ಉಲ್ಲೇಖ ಮಾಡಿ ಇದು ಮಾಡಿ ಸರ್ ಪ್ಲೀಸ್. ಇಲ್ಲ ಕಳಿಸ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಈಗ ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಒಂದು ರೀತಿ ಜೀವನದಿ ಅಂತಕ್ಕಂತಾನೆ ಹೇಳ್ಬೋದು. ಇದೇ ಮಲಪ್ರಭಾ ನದಿ. ಇದು ಕಣಕುಂಬಿಯಿಂದ ಹುಟ್ಟಿ ವಯ ಕಾಪೋಲಿ ಮತ್ತೆ ನೀಲ್ವಾಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಂಬೋಳಿ ಅಂತಕ್ಕಂಥ ಒಂದು ಗ್ರಾಮದ ಒಂದು ಸರಹದ್ದಿನಲ್ಲಿ ಹೋಗ್ತಕ್ಕಂಥ ಒಂದು ಸೇತುವೆ ಮೂಲಕ ಖಾನಾಪುರ್ಗೆ ಹೋಗುತ್ತೆ. ಬಹುಶಃ ಮತ್ತೆ ಭಾಗಶಃ ಈ ಸೇತುವೆ ನೋಡಿದ್ರೆ ಸಾಕಷ್ಟು ಒಂದು ರೀತಿ ತುಂಬಾ ಆಳಗೆ ಇದೆ. ಯಾವಾಗ ಈ ಸೇತುವೆ ಕೊಚ್ಚೋಗುತ್ತೋ ಗೊತ್ತಿಲ್ಲ. ಮೊದಲೇ ಇಕ್ಕಟ್ಟಾದ ಪ್ರದೇಶದಲ್ಲಿ ನದಿ ಒಂದು ರೀತಿ ಹಾದೋಗುತ್ತೆ. ಆದ್ರೆ ಸಾಕಷ್ಟು ಸರ್ಕಾರಗಳು, ಸಾಕಷ್ಟು ಜನಪ್ರತಿನಿಧಿಗಳು ಬಂದೋಗಿದ್ದಾರೆ. ಆದ್ರೆ ಈ ಸೇತುವೆ ಮಾತ್ರ ದುರಸ್ತಿ ಮಾಡಕ್ ಮಾತ್ರ ಯಾರು ಕೈಗೊಳ್ಳಿಲ್ಲ. ಹಾಗಾಗಿ ನಾನು ಸಹ ಈ ವರದಿ ಮಾಡಿ ಒಂದು ರೀತಿ ನಿಮ್ಮ ಗಮನಕ್ಕೆ ತಗೋತಾ ಇದ್ದೀನಿ, ಬೆಳಕು ಚೆಲ್ತಾ ಇದ್ದೀನಿ. ತುಂಬಾ ಹದಗೆಟ್ಟಿದೆ. ಮತ್ತೆ ರಸ್ತೆ ಒಂದು ಇದರಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದರೆ, ಅಕ್ಕಪಕ್ಕ ಸರಳುಗಳನ್ನ ಹಾಕಿದ್ದಾರೆ ತಡೆಗಳಿಗೆ, ಎಲ್ಲ ಫುಲ್ ಹಾಳಾಗೋಗಿದೆ. ಆಯ್ತಾ? ಸಾಕಷ್ಟು ಇದರಿಂದ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ಗಳಾಗೋ ಚಾಯ್ಸ್ ಇರುತ್ತೆ, ಅಪಘಾತಗಳಾಗೋ ಚಾಯ್ಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಮತ್ತೆ ಲೋಕೋಪಯೋಗಿ ಇಲಾಖೆ ಅಭಿಯಂತರುಗಳು ದಯವಿಟ್ಟು ಕೂಡಲೇ ಇದಕ್ಕೆ ಗಮನ ಹರಿಸ್ಬೇಕು. ಮತ್ತೆ ಇದಕ್ಕೆ ನೀರ್ ತಡೆ ಒಡ್ಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಡಿ ಒಂದ್ ರೀತಿ ಗೇಟ್ಗಳನ್ನ ಹಾಕಿದ್ದಾರೆ. ಆದ್ರೆ ಈ ಗೇಟ್ಗಳು ಸಹ ಸಾಕಷ್ಟು ಹಾಳಾಗಿದೆ. ಮತ್ತೆ ಸಾಕಷ್ಟು ನೋಡಿ ತುಂಬಾ ಹಾಳಾಗಿದೆ. ಯಾವಾಗ ನೀರೇನಾದ್ರು ಪೋರ್ಸಲ್ ಬಂದ್ರೆ, ನದಿ ಏನಾದ್ರು ಪೋರ್ಸಲ್ ಬಂದ್ರೆ ಯಾವಾಗ ಕೊಚ್ಚೋಗುತ್ತೋ ಗೊತ್ತಿಲ್ಲ. ಇದರಿಂದ ಎಲ್ಲ ಒಂದ್ ಕಡೆ ಈ ಕಡೆ ಭಾಗದಲ್ಲಿ ಒಂದು ಸುಮಾರು ಒಂದು 5ರಿಂದ 6 ಗ್ರಾಮಗಳು ಬರ್ತವೆ. ಇದೇನಾದ್ರು ಕೊಚ್ಕೊಂಡು ಹೋದ್ರೆ ಒಂದ್ ರೀತಿ ಸಂಪರ್ಕನೇ ಕಟ್ಟಾಗುತ್ತೆ. ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರು ಇದನ್ನ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ಇನ್ನಾದ್ರೂ ಈ ಡೇಂಜರ್ ಸೇತುವೆಗೆ ಟ್ರೀಟ್ಮೆಂಟ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.